ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಈಗ ಯುದ್ಧದಲ್ಲಿ ಕುರುಕ್ಷೇತ್ರ ಯುದ್ಧವನ್ನು ಮಾಡಲಿಕ್ಕೆ ಬಂದಂತಹ ಅರ್ಜುನ ಯುದ್ಧರಂಗದಲ್ಲಿ ಎರಡೂ ಕಡೆ ಸೈನ್ಯವನ್ನು ನೋಡಿ ಮೋಹಕ್ಕೆ ಒಳಗಾಗಿ ನಾನು ಯುದ್ಧವನ್ನು ಮಾಡೋದಿಲ್ಲ ಅಂತ ಹೇಳ್ತಾನೆ ಕೃಷ್ಣನ ಹತ್ರ. ಆಗ ಕೃಷ್ಣ ಹೇಳ್ತಾನೆ, ಕೌರವರು ನಿಮಗೆ ಬಾಲ್ಯದಿಂದಲೂ ನಿಮ್ಮ ಜೊತೆ ಹೋರಾಟ ಮಾಡ್ಕೊಂಡೇ ಬಂದರು. ಆಗೆಲ್ಲ ನಿಮ್ಗೆ ಅವ್ರ ಮೇಲೆ ದ್ವೇಷ ಇತ್ತು. ಈಗ ಅವ್ರ ಮೇಲೆ ನಿನಗೆ ಕರುಣೆ ಹುಟ್ತಾ ಇದೆ, ಮೋಹ ಹುಟ್ತಾ ಇದೆ. ಏನು ಕಾರಣ ನಿನಗೆ ಈ ಥರ ದುರ್ಬುದ್ಧಿ ಈ ಸಂದರ್ಭದಲ್ಲಿ ಬಂದಿದೆ ಅಂತ ಹೇಳಿ ಅರ್ಜುನನನ್ನು ಕೇಳ್ತಾನೆ. ಆಗ ಅರ್ಜುನ ಮುಂದುವರೆದು ಹೇಳ್ತಾನೆ, ಆಗ ಅರ್ಜುನನು, ಹೇ ದೇವ, ನೀನು ಹೇಳುವ ಮಾತಿನಲ್ಲಿ ಸ್ವರೂಪವೇನು? ಇದು ಉಪದೇಶವೇ? ಈ ರೀತಿ ಕುಲವನ್ನು ನಾಶ ಮಾಡಲು ಪಾತಕವು ಬರುವುದಿಲ್ಲವೇ? ನೀನೇ ಹೇಳು. ಅರ್ಜುನ ಕೃಷ್ಣನನ್ನು ಪ್ರಶ್ನೆ ಮಾಡ್ತಾನೆ. ಈಗ ಎಷ್ಟು ಜ್ಞಾನಿಯಾಗಿ ಪ್ರಶ್ನೆ ಮಾಡ್ತಾನೆ. ಹೇ ದೇವ, ನೀನು ಹೇಳುವ ಮಾತಿನ ಸ್ವರೂಪವೇನು? ಏನು ಹೇಳ್ತಾ ಇದೀಯಾ ಕೃಷ್ಣ? ಯುದ್ಧ ಮಾಡು ಅಂತ ಹೇಳ್ತಾ ಇದೀಯಾ? ನಾನು ಹೇಳ್ತಾ ಇದ್ದೀನಿ ಪಾಪ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ, ಬಂಧು ಬಳಗೆಲ್ಲ ನಾಶ ಆಗ್ತಾರೆ, ಅದಕ್ಕಿಂತ ನರಕವೇ ಗತಿ ಅಂತ ಹೇಳ್ತಾ ಇದ್ದೀನಿ ನಾನು. ನೀನು ನೋಡಿದ್ರೆ ಏನು ಹೇಳ್ತಾ ಇದೆಯಾ? ಯುದ್ಧ ಮಾಡು ಅಂತ ಹೇಳ್ತಾ ಇದೆಯಾ ಅಂತ ಕೇಳ್ತಾನೆ. ನಿನ್ನ ಮಾತಿನ ಸ್ವರೂಪ ಏನು? ಇದು ಉಪದೇಶವೇ ಏನು ಅಂತ ಕೇಳ್ತಾನೆ. ಈ ರೀತಿ ಕುಲವನ್ನು ನಾಶ ಮಾಡಲು ಪಾತಕವು ಬರುವುದಿಲ್ಲವೇ? ನೀನೇ ಹೇಳು ಅಂತ ಕೇಳ್ತಾನೆ. ಯುದ್ಧದಲ್ಲಿ ಪೂಜ್ಯರನ್ನು ಕೊಂದರೆ ಪಾಪವು ಬರುವುದಲ್ಲ ಎಂದು ಶೋಕವಾಗುವುದು. ಅರ್ಜುನ ಹೇಳ್ತಾ ಇರೋ ಮಾತು. ಮಕ್ಕಳು ತಾಯಿ ತಂದೆಯರ ಸೇವೆ ಮಾಡುವುದೇ ಸದ್ಧರ್ಮವು. ಮಕ್ಕಳು ತಂದೆ ತಾಯಿಗಳ ಸೇವೆ ಮಾಡೋದೇ ನಿಜವಾದ ಧರ್ಮ. ಲೋಕದಲ್ಲಿ ಸಾಧು ಸಂತರ ಪಾದಗಳಿಗೆ ನಮಸ್ಕರಿಸುವುದೇ ಒಳ್ಳೆಯದು. ಈಗ ಇಲ್ಲಿ ಅಂಥವರೆಲ್ಲ ಯುದ್ಧದಲ್ಲಿ ಬಂದು ನಿಂತವ್ರು, ಅವ್ರನ್ನೆಲ್ಲ ಕೊಲ್ಲು ಅಂತ ನೀನು ಹೇಳ್ತಾ ಇದೀಯ. ಇಂತಹ ಸನ್ಮಾರ್ಗವನ್ನು ಪದ್ಧತಿಯನ್ನು ಮರೆತು ನನ್ನ ಕೈಯಿಂದಲೇ ಯುದ್ಧರಂಗದಲ್ಲಿ ಅವರನ್ನು ಕೊಲ್ಲುವುದಾದರೂ ಹೇಗೆ? ಇವರೆಲ್ಲ ಕುಲಗುರುಗಳಾದ್ದರಿಂದ ನಿರಂತರವೂ ಪೂಜನೀಯರು. ಹೇ ದೇವ, ಲೋಕಮಾನ್ಯರಾದ ಭೀಷ್ಮ ದ್ರೋಣರೊಡನೆ ಕನಸಿನಲ್ಲಾದರೂ ಭೇದ ಬುದ್ಧಿಯನ್ನು ಮಾಡಬಾರದೆಂದ ಮೇಲೆ ಯುದ್ಧದಲ್ಲಿ ಕೊಲ್ಲುವುದಾದರೂ ಹೇಗೆ? ಜಗತ್ತಿನಲ್ಲಿರುವ ನನ್ನ ಜೀವಿತವನ್ನು ಸುಡಲಿ. ಈಗ ನಾನೇನು ಬದುಕಿದ್ದೀನಲ್ಲ, ನನ್ನ ಈ ಜೀವನ ಏನು ಬದುಕಿದ್ದೀನಲ್ಲ, ಜೀವಿತಾವಧಿಯನ್ನು ಇದನ್ನು ಸುಡಲಿ, ಬೆಂಕಿಲಿ ಹಾಕಿ ಸುಡಲಿ. ಯಾಕಂದರೆ ಅಷ್ಟು ನಿಂದನೀಯವಾದ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ವಿದ್ಯಾರ್ಜನೆಯನ್ನು ಸುಡಲಿ. ನಾನು ವಿದ್ಯೆಯನ್ನು ಕಲ್ತಿದ್ದೀನಲ್ಲ, ವಿದ್ಯೆ ಬುದ್ಧಿಯನ್ನು ಕಲ್ತ ಮೇಲೆ ವಿವೇಕ ಬರಬೇಕು. ಆದರೆ ನನಗದು ಯಾವುದೂ ಇಲ್ಲ. ಅದರಿಂದ ನನ್ನ ವಿದ್ಯೆಯನ್ನು ಸುಡಲಿ. ವಿದ್ಯೆಯನ್ನು ಕಲಿತುವುದಕ್ಕೆ ರಕ್ತ ಸಂಬಂಧಿಗಳನ್ನು ಕೊಲ್ಲುವ ಫಲವೇ? ನಾನು ವಿದ್ಯೆ ಕಲ್ತಿರೋದು ರಕ್ತ ಸಂಬಂಧಿಗಳನ್ನ ಕೊಲ್ಲೋದಕ್ಕೆ ನಾನು ವಿದ್ಯೆ ಕಲ್ತಿರೋದು. ಯುದ್ಧದಲ್ಲಿ ಬರುವ ಜಯಸಿರಿಯನ್ನು ಸುಡಲಿ. ಈ ಯುದ್ಧದಿಂದ ಬರ್ತಕ್ಕಂಥ ಜಯ ಏನಿದೆಯಲ್ಲ, ವಿಜಯ, ಜಯ ಸಿರಿಯನ್ನು ಕೂಡ ಸುಡಲಿ. ಗುರು ಹಿರಿಯರನ್ನು ಕೊಲ್ಲುವುದರಿಂದ ಬರುವಂತಹ ಕೀರ್ತಿ, ಅದನ್ನು ಸುಡಲಿ. ನಾನು ಈ ಕಾರ್ಯವನ್ನು ಬಲ್ಲೆನು. ಗುರು ಹಿರಿಯರನ್ನು ಗೋತ್ರದವರನ್ನು ಕೊಲ್ಲುವುದು ನನ್ನ ಜನ್ಮಕ್ಕೆ ಸಾರ್ಥಕವೇ? ನಾನು ಹುಟ್ಟಿದಕ್ಕಿದು ಸಾರ್ಥಕವಾದ ಕಾರ್ಯವೇ ಇದು? ಗುರುವಾದ ದ್ರೋಣಾಚಾರ್ಯರು ಬಂದು ನಮಗೆಲ್ಲ ಧನುರ್ವಿದ್ಯೆಯನ್ನು ಕಲಿಸಿದ್ದಕ್ಕೆ ಇಂತಹ ಗುರು ದಕ್ಷಿಣೆಯೇ? ದ್ರೋಣಾಚಾರ್ಯರು ಎಷ್ಟು ಆತ್ಮೀಯತೆಯಿಂದ ಪ್ರೀತಿಯಿಂದ ಎಂತೆಂಥ ವಿದ್ಯೆಗಳನ್ನೆಲ್ಲ ಕಲಿಸ್ಕೊಟ್ರು ಧನುರ್ವಿದ್ಯೆಯಾಗಿ. ಅದಕ್ಕೆ ನಾನು ಈಗ ಕೊಡ್ತಾ ಇರೋ ಗುರುದಕ್ಷಿಣೆಯೇ ಇದು ಅಂತ ಕೇಳ್ತಾನೆ. ಗುರುಗಳನ್ನು ಪೂಜಿಸಿ ಅನುಗ್ರಹವನ್ನು ಪಡೆಯುವುದಕ್ಕೆ ಬದಲಾಗಿ ಯುದ್ಧದಲ್ಲಿ ಕೊಲ್ಲುವ ಯತ್ನ ಮಾಡುವುದು ಉಚಿತವೇ? ನಾನು ಗುರುಗಳಿಗೆ ಅನಿಷ್ಟವನ್ನು ಮಾಡುತ್ತಾ ಜೀವಿಸಿರುವುದಾದರೆ ನನ್ನನ್ನು ನೋಡಿದವರು ಭಸ್ಮಾಸುರನೆಂದು ಹೇಳುವುದಿಲ್ಲವೇ? ಎಷ್ಟೊಂದು ವಿವೇಕ ಜಾಗೃತವಾಗ್ಬಿಟ್ಟಿದೆ ನೋಡಿ ಅರ್ಜುನನಿಗೆ. ಅರ್ಜುನನು ಪುನಃ ಹೇಳತೊಡಗಿದನು. ಈಗ ಅರ್ಜುನ ಮತ್ತೆ ಮತ್ತೆ ಹೇಳ್ತಾನೆ, ಸಮುದ್ರವು ಅಪಾರವೆಂಬುದನ್ನು ಎಲ್ಲರೂ ಬಲ್ಲರು. ಸಮುದ್ರ ಅಪಾರವಾಗಿ ವಿಶಾಲವಾದ ದೊಡ್ಡದು ಅಂತ ಎಲ್ಲರಿಗೂ ಗೊತ್ತು. ಇಂತಹ ಸಮುದ್ರವು ಒಂದು ವೇಳೆ ಕ್ಷೋಭವಾಗಬಹುದು. ಸುನಾಮಿ ಅಂತ ಅಲೆಗಳು ಎದ್ದು ಎಲ್ಲವನ್ನು ನಾಶ ಮಾಡಬಹುದು. ಆದರೆ ನಮ್ಮ ಗುರುಗಳ ಗಾಂಭೀರ್ಯತೆಯು ಅದಕ್ಕಿಂತಲೂ ಮಿಗಿಲಾದುದು. ಅರ್ಜುನ ಅವರ ಗುರುಗಳ ಗುಣವನ್ನು ಹೇಳ್ತಾ ಇದ್ದಾನೆ. ನಾನು ಸ್ವಪ್ನದಲ್ಲಿಯೂ ಸಹ ಅವರ ಕ್ಷೋಭೆಯನ್ನು ಸಹಿಸೆನು. ಆಕಾಶಕ್ಕೆ ಅಂತವಿಲ್ಲವಾದರೂ ಪಂಥವನ್ನು ಕಟ್ಟಿ ಅಳೆಯಬಹುದು. ಆಕಾಶಕ್ಕೆ ಕೊನೆ ಎಂಬುದೇ ಇಲ್ಲ. ಅದು ಎಲ್ಲಿಗೆ ಎಂಡಾಗಿದೆಯೋ ಯಾರಿಗೂ ಗೊತ್ತಿಲ್ಲ ಇವತ್ತವರೆಗೂ, ಯಾವ ಮಹಾವಿಜ್ಞಾನಿಗೂ ಗೊತ್ತಿಲ್ಲ. ಆದರೆ ಅರ್ಜುನ ಏನು ಹೇಳ್ತಾ ಇದ್ದಾನೆ, ಆಕಾಶಕ್ಕೆ ಅಂತವಿಲ್ಲ, ಆದರೆ ಪಂಥ ಕಟ್ಬಿಟ್ಟು ಚಾಲೆಂಜ್ ಮಾಡಿ ಕೂಡ ನಾನು ಅದನ್ನು ಅಳೆದುಬಿಡಬಲ್ಲೆ. ಆದರೆ ಗುರುವಿನ ಹೃದಯವನ್ನು ಅಳೆಯಲಾಗುವುದಿಲ್ಲ.
ಯಾಕಂದರೆ ಗುರು ಕರುಣಾಸಾಗರ ಅವನು. ಅಮೃತವು ಹುಳಿಯಾದರೂ ವಜ್ರವು ಪುಡಿಪುಡಿಯಾದರೂ ಗುರುವಿಗೆ ಸಿಟ್ಟನ್ನು ಉಂಟು ಮಾಡಬಾರದು. ಅಮೃತವೇ ಬೇಕಾದ್ರೂ ಹುಳಿಯಾಗಿ ಹಾಳಾಗೋಗಲಿ, ವಜ್ರ ಪುಡಿಪುಡಿಯಾಗಿ ಅದು ವೇಸ್ಟ್ ಆಗಿ ಹೋಗಲಿ, ಹಾಳಾಗಿ ಹೋಗಲಿ, ಆದರೆ ಗುರುವಿಗೆ ಸಿಟ್ಟನ್ನು ಉಂಟು ಮಾಡಬಾರದು ಅಂತ ಅರ್ಜುನನ ಅಭಿಪ್ರಾಯ. ತಾಯಿಯು ಪ್ರೇಮ ಸ್ವರೂಪಳಾಗಿರುವಂತೆ ಗುರುಗಳು ಪ್ರತ್ಯಕ್ಷ ಪ್ರೇಮಮೂರ್ತಿಯಾಗಿರುವರು. ನಮ್ಮ ಗುರುಗಳು ಕರುಣೆಗೆ ಉಗಮ ಸ್ಥಾನವಾಗಿಯೂ ಸದ್ಗುಣಗಳ ನಿಲಯವಾಗಿಯೂ ವಿದ್ಯಾಸಾಗರವಾಗಿಯೂ ಇರುವಲ್ಲಿ ಇವರನ್ನು ವರ್ಣಿಸುವುದೆಂತು. ದ್ರೋಣಾಚಾರ್ಯರ ಬಗ್ಗೆ ಎಷ್ಟೊಂದು ಅಪಾರ ಗೌರವ, ಎಷ್ಟೊಂದು ಪ್ರೀತಿ ಇದೆ ನೋಡಿ ಅರ್ಜುನನಿಗೆ. ಇದು ಅಲ್ಲದೆ ಕೃಪಾಮೂರ್ತಿಗಳಾದ ನನ್ನ ಗುರುಗಳು ಈ ಲೋಕದಲ್ಲಿ ನಿನ್ನಂತಹ ಸಮರ್ಥರು ಮತ್ತಾರು ಇರದಿರಲೆಂದು ಅನುಗ್ರಹಿಸಿರುವರು. ಅರ್ಜುನನ್ಗೇನು ಆಶೀರ್ವಾದ ಮಾಡಿದ್ದಾರೆ ದ್ರೋಣಾಚಾರ್ಯರು? ನಿನ್ನಂಥ ಸಮರ್ಥರು ಈ ಲೋಕದಲ್ಲೇ ಇಲ್ಲದೆ ಹೋಗ್ಲಿ, ಹೋಗು, ನೀನೊಬ್ಬನೇ ಇರು ಅಂತ, ಅಷ್ಟು ಬಲಶಾಲಿಯಾಗಿರು ನೀನು ಅಂತ ಹೇಳಿ ಆಶೀರ್ವಾದ ಮಾಡಿಬಿಟ್ಟವ್ರೆ. ಇಂತಹವರನ್ನು ಕೊಲ್ಲಬೇಕೆಂದು ಕನಸಿನಲ್ಲಾದರೂ ಯೋಚಿಸಬಹುದೇ? ನೀನೇ ಹೇಳು ಕೃಷ್ಣ ಅಂತ ಕೇಳ್ತಾನೆ. ಯುದ್ಧದಲ್ಲಿ ಇವರನ್ನು ಕೊಂದು ರಾಜ್ಯ ಸುಖವನ್ನು ಅನುಭವಿಸಬೇಕೆಂಬ ಯೋಚನೆಯು ಹುಟ್ಟಬಹುದೇ? ರಾಜ್ಯ ಭೋಗವು ಆಚಾರ್ಯರಿಗಿಂತಲೂ ಮಹತ್ವವಾದುದೇ? ಗುರುಗಳಿಗಿಂತ ರಾಜ್ಯದ ಭೋಗ ದೊಡ್ಡದೆ ಅಂತ ಕೇಳ್ತಾನೆ. ಇಂತಹ ಪಾಪಕರ್ಮವನ್ನು ಮಾಡುವುದರಿಂದ ದೊರಕುವ ರಾಜ್ಯ ಸುಖಕ್ಕಿಂತಲೂ ಭಿಕ್ಷೆ ಬೇಡಿಕೊಂಡು ಜೀವನ ಮಾಡುವುದಕ್ಕೆ ಲೇಸು. ಭಿಕ್ಷೆ ಬೇಡಿಕೊಂಡು ಜೀವನ ಮಾಡೋದೇ ಲೇಸು ಅಂತ ಹೇಳ್ತಾನೆ. ದೇಶವೆಲ್ಲ ಅಲೆದರು, ಪರ್ವತದ ಗುಹೆಗಳಲ್ಲಿ ವಾಸ ಮಾಡಿದರೂ ಎಷ್ಟೋ ಒಳ್ಳೆಯದು ಅಷ್ಟೇ ಹೊರತು ನಿಶಿತವಾದ ಬಾಣಗಳನ್ನು ಗುರುಗಳ ಹೃದಯಕ್ಕೆ ಒಡೆದು ಅವರ ರಕ್ತದಿಂದ ಲೇಪಿಸಿರುವ ಭೋಗಗಳನ್ನು ಭೋಗಿಸುವುದೇ? ಎಂತೆಂಥ ಮಾತುಗಳು ಅರ್ಜುನನ ಬಾಯಿಂದ! ಎಂತೆಂಥ ಗುರುಗಳ ಮೇಲೆ ಅದೆಷ್ಟು ಅಪಾರವಾದ ಗೌರವ, ಕರುಣೆ, ಪ್ರೀತಿಯನ್ನು ಇಟ್ಟಿದ್ದಾನೆ ನೋಡಿ, ಮರ್ಯಾದೆಗಳನ್ನ. ಗುರುಗಳ ರಕ್ತದಿಂದ ತುಂಬಿರುವ ಭೋಗಗಳು ದೊರೆತರೆ ಸೇವಿಸುವುದು ಒಳ್ಳೆಯದೇ? ನೀನೇ ಹೇಳು ಕೃಷ್ಣ. ಇಂತಹ ಭೋಗಗಳು ನನಗೆ ಯಾವ ರೀತಿ ಆನಂದವನ್ನು ಕೊಡಬಲ್ಲವು? ಹೇ ಕರುಣಾನಿಧಿ, ಇಂತಹ ಕರ್ಮವು ನನಗೆ ಶ್ರೇಯೋರೂಪವೇ ಎಂದು ನಡುಗುತ್ತಾ ಹೇಳಿದನು. ಅರ್ಜುನ ಈ ರೀತಿಯಲ್ಲೆಲ್ಲ ಕೃಷ್ಣನನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅರ್ಜುನನ ಮಾತುಗಳನ್ನು ಕೇಳುತ್ತಲೇ ಶ್ರೀಕೃಷ್ಣನು ವ್ಯಾಕುಲತೆ ಹೊಂದಿದವನಾಗಿ ಪುನಃ, ಹೇ ಅರ್ಜುನ, ನನ್ನ ಮಾತು ನಿನಗೆ ರುಚಿಸದಿರಲು ಕಾರಣವೇನು ಎಂದನು. ಕೃಷ್ಣ ಹೇಳ್ತಾನೆ, ನಾನು ಎಷ್ಟೊಂದು ತಲೆ ಚಚ್ಕೊಂಡು ಹೇಳ್ತಾ ಇದ್ದೀನಿ ಅರ್ಜುನ, ಆದರೆ ಯಾಕೆ ನನ್ನ ಮಾತು ನಿನಗೆ ಅರ್ಥ ಆಗ್ತಾ ಇಲ್ಲ ಅಂತ ಕೇಳ್ತಾನೆ. ಆಗ ಅರ್ಜುನ ಮಾತನ್ನು ಮುಂದುವರಿಸಿ ಹೇಳ್ತಾನೆ, ಹೇ ದೇವ, ನನ್ನ ಮನಸ್ಸಿಗೆ ತೋಚಿದ್ದನ್ನೆಲ್ಲ ಹೇಳಿದನು. ನೀನು ಸರ್ವಜ್ಞನಾದುದರಿಂದ ಮುಂದೆ ನಾನು ಮಾಡಬೇಕಾದ ಕಾರ್ಯವನ್ನು ಹೇಳು. ಕೌರವರಿಗೆ ವಿರೋಧಿಗಳಾಗಿ ಯುದ್ಧ ಮಾಡುವುದಕ್ಕಿಂತ ಕಾಡು ಪಾಲಾಗುವುದು ಲೇಸಲ್ಲವೇ? ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಇವರು ನನಗೆ ವೈರಿಗಳಾಗಿ ಸಮ್ಮುಖದಲ್ಲಿ ನಿಂತಿರುವರಲ್ಲ. ಇವರನ್ನು ಕೊಲ್ಲುವುದೋ ಅಥವಾ ಬಿಡುವುದೋ, ಈ ಎರಡರಲ್ಲಿ ನಿನಗೆ ಅಭಿಮತವಾದುದನ್ನು ಹೇಳು. ನನ್ನೊಳಗೆ ಇಷ್ಟೆಲ್ಲ ತಳಮಳಗಳು ತುಮ್ಮಲ ನಡೀತಾ ಇದೆ ಅಪ್ಪ ಕೃಷ್ಣ. ನನಗೆ ಯಾವುದು ಸರಿ ಯಾವುದು ತಪ್ಪು ಏನೂ ತೋಚ್ತಾ ಇಲ್ಲ. ಆದರೆ ನೀನು ಮಾತ್ರ ನನ್ನನ್ನು ಸರಿದಾರಿಯಲ್ಲೇ ಕೊಂಡು ಹೋಗಬೇಕು. ಯಾಕಂದರೆ ನಾನೀಗ ತುಂಬ ದುಃಖದಲ್ಲಿದ್ದೀನಿ, ದ್ವಂದ್ವ ನಿಲುಗಡೆಯಲ್ಲಿ ನಿಂತಿದ್ದೀನಿ, ನನಗೇನೂ ತೋಚ್ತಾ ಇಲ್ಲ ಅಂತ ಹೇಳ್ತಾನೆ. ಎಷ್ಟು ವಿಧವಾಗಿ ವಿಚಾರಿಸಿದರೂ ಏನನ್ನು ಮಾಡಬೇಕೆಂಬುದೇ ನಿಶ್ಚಯಕ್ಕೆ ಬರದಂತಾಗಿದೆ. ನಾನು ಏನೇ ಮಾಡಿದ್ರೂ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಮನಸ್ಸಿನಲ್ಲಿ ಉದಿಸಿದ ಮೋಹವು ನನ್ನನ್ನೇ ಕಬಳಿಸುತ್ತಿರುವುದು. ಕಣ್ಣಿನಲ್ಲಿ ತಿಮಿರ ರೋಗ ಬಂದವನಿಗೆ ದೃಷ್ಟಿಶಕ್ತಿಯು ತಗ್ಗಿ ನೋಡುವ ಸಾಮರ್ಥ್ಯವು ಕ್ಷೀಣಿಸುವಂತೆ ವ್ಯಥೆಯಲ್ಲಿ ಮುಳುಗಿದ ನನ್ನ ಮನಃಶಕ್ತಿಯು ಕ್ಷೀಣಿಸುತ್ತಿದೆ. ಮನಸ್ಸಿನ ಶಕ್ತಿ ವ್ಯಥೆಗೆ ಒಳಗಾದಾಗ ಕ್ಷೀಣಿಸ್ತದೆ. ಹೇ ದೇವ, ನನಗೆ ಹಿತಸಾಧನವಾವುದೆಂಬುದನ್ನು ಉಪದೇಶಿಸು. ಯಾಕೆಂದರೆ ನೀನೇ ನನಗೆ ಆಪ್ತಮಿತ್ರನು, ಗುರುವು, ತಂದೆ ತಾಯಿಯು, ನೀನೇ ಕುಲದೈವವು, ಬಂಧು ಬಳಗವಾಗಿರುವೆ. ನಿರಂತರವೂ ಈ ಜಗತ್ತಿನಲ್ಲಿ ನಿನ್ನ ಕೃಪಾಬಲದ ಹೊರತು ನನಗೆ ಬೇರೆ ರಕ್ಷಕರಿಲ್ಲ. ಸಾಗರವು ನದಿಯನ್ನು ತ್ಯಜಿಸದಿರುವಂತೆ, ಕರುವನ್ನು ಆಕಳು, ಮಗುವನ್ನು ತಾಯಿಯು ತ್ಯಜಿಸದಿರುವಂತೆ ಗುರುವು ಶಿಷ್ಯನನ್ನು ಕೈಬಿಡುವನೇ? ನೀನೇ ನನ್ನ ಸರ್ವಸ್ವವಾಗಿರುವುದರಿಂದ ಧರ್ಮವಾವುದು, ಶಿಷ್ಟಸಮ್ಮತವಾದ ಕರ್ಮವಾವುದು ಮತ್ತು ಈ ಸಮಯದಲ್ಲಿ ನಾನು ಮಾಡಬೇಕಾದುದು ಏನೆಂಬುದನ್ನು ಯೋಚಿಸಿ ತಕ್ಷಣವೇ ತಿಳಿಸು ಅಂತ ಕೇಳ್ತಾನೆ. ಇಷ್ಟೆಲ್ಲ ಪ್ರಶ್ನೆಗಳನ್ನ ಅರ್ಜುನ ಕೇಳ್ಕೊಳ್ತಾನೆ. ಯುದ್ಧದಲ್ಲಿ ನನ್ನ ಗೋತ್ರದವರನ್ನೆಲ್ಲ
ನೋಡಿದುದರಿಂದ ಮುಖವನ್ನು ಬಾಡಿಸಿತು. ನನಗೆ ಸಾಕ್ಷಾತ್ ಇಂದ್ರನ ಪದವಿಯೇ ಸಿಕ್ಕಿದರೂ ನನ್ನ ಮನಸ್ಸಿನಲ್ಲಿ ಉಂಟಾದ ಶೋಕವು ನಿನ್ನ ವಾಕ್ಯದ ಹೊರತು ಬೇರೆ ಉಪಾಯದಿಂದ ಹೋಗಲಾರದು. ಸುಟ್ಟಿರುವ ಬೀಜವನ್ನು ಫಲವತ್ತಾದ ಭೂಮಿಯಲ್ಲಿ ಬಿತ್ತಿ ನೀರನ್ನು ಹಾಕುತ್ತಿದ್ದರೂ ಮೊಳೆಯದಿರುವಂತೆ. ಈಗ ಒಂದು ಬೀಜವನ್ನು ಹುರಿದ್ಬಿಟ್ಟು ಹೊಲದಲ್ಲಿ ನಾಟಿ ಮಾಡಿದ್ರೆ ಅದು ಎಷ್ಟು ನೀರು ಗೊಬ್ಬರ ಹಾಕಿದ್ರೂ ಹುಟ್ಟೋದಿಲ್ಲ ಅದು. ಯಾಕಂದರೆ ಅದು ಮೊಳಕೆ ಒಡೆಯುವ ಒಂದು ಶಕ್ತಿಯನ್ನು ಕಳ್ಕೊಬಿಟ್ಟಿರ್ತದೆ ಅದು. ಆಯುಷ್ಯ ಮುಗಿದವನು ಯಾವ ಔಷಧಿಯನ್ನು ಕೊಂಡರೂ ಉಳಿಯದಿರುವಂತೆ ನನಗೆ ಬಂದಿರುವ ಶೋಕವನ್ನು ದಾಟುವ ಉಪಾಯವನ್ನು ಕಾಣೆನು. ರಾಜ್ಯ ಭೋಗಾದಿಗಳು ಸಿರಿ ಸಂಪತ್ತು ಅಪಾರವಾಗಿ ದೊರಕಿದರೂ ಉಪಯೋಗವೇನು? ಅವೆಲ್ಲ ದುಃಖಮಯವೇ. ಹೇ ಕರುಣಾನಿಧಿ ಭಕ್ತರಕ್ಷಕನೇ, ನಿನ್ನ ಹೊರತು ಮತ್ತೊಬ್ಬ ರಕ್ಷಕರನ್ನು ನಾನು ಕಾಣೆನು. ಹೀಗೆಂದು ಅರ್ಜುನ ಅಲವತ್ಕೊಳ್ತಾ ಇದ್ದಾನೆ. ಅದಕ್ಕೆ ಅರ್ಜುನ ಏನು ಹೇಳ್ತಾನೆ, ಕೃಷ್ಣ ಮುಂದಕ್ಕೆ ಏನು ಉತ್ತರ ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.